Good morning, student. In the last session, we discussed about the alkenes. Today's session, we are going to discuss about the alkynes compounds. So, alkyne compounds are the unsaturated compounds. They must contain at least one triple bond between the carbon atoms. Those are called as alkyne compounds. The general formula of alkyne compound is CnH2n minus 2. The first member of the alkyne compound alkyne series is ethine, that is also called as acetylene. ಸೊ ಏನಾಗಿರುತ್ತೆ ಅಂದರೆ ಎರಡು ಕಾರ್ಬನ್ ಆಟಮ್ ಮಧ್ಯೆ ಒಂದು ಟ್ರಿಪಲ್ ಬಾಂಡ್ ಇರುತ್ತೆ ಆ್ಯಂಡ್ ದೇ ಪೊಸೆಸ್ ದಿ sp hybridization. So this ethine molecule possesses the sp hybridization. So the ethine molecule has a bond angle 180 degree and it is a linear compound, actually linear molecule. The bond length of a CH is 106 pm and the bond length between the carbon triple bond is 120 pm. The structure of a ethine is here. See, C triple bond C, the bond angle is 180 degree. The bond angle between bond length is 106 pm and the bond length between C is 120 pm. This is about the structure. So as I told you, in the chemical bonding, sp hybridization nothing but one s orbital, another one p orbital. They undergo overlapping ಏನಾಗುತ್ತೆ, they undergoes hybridization, they form a 2 hybrid orbitals ಬರುತ್ತೆ. ಆ 2 hybrid orbitals ಅಲ್ಲಿ ಒಂದು ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಬಿಟ್ಟು ಒಂದು ಸಿಗ್ಮಾ ಬಾಂಡ್ ಬರುತ್ತೆ. ಇನ್ನೊಂದು ಕಾರ್ಬನ್ ಆಟಮ್ದು ಅದರಲ್ಲೂ ಕೂಡ ಒಂದು ಏನಾಗುತ್ತೆ, ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಆಗಿಬಿಟ್ಟು ಒಂದು ಸಿಗ್ಮಾ ಬಾಂಡ್ ಬರುತ್ತೆ. ಇನ್ನು ಒಂದು ಮಿಕ್ಕಿರುತ್ತೆ ಅಲ್ವಾ ಎರಡು ಕಾರ್ಬನ್ ಆಟಮಲ್ಲಿ, ಅವೆರಡು ಓವರ್ಲ್ಯಾಪ್ ಆಗಿ ಒಂದು ಸಿಗ್ಮಾ ಬಾಂಡ್ ಬರುತ್ತೆ, ಕಾರ್ಬನ್ ಸಿಂಗಲ್ ಬಾಂಡ್ ಬರುತ್ತೆ. ಒಂದೊಂದು ಕಾರ್ಬನ್ ಆಟಮಲ್ಲೂ ಎರಡೆರಡು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ಇರುತ್ತೆ. ಇನ್ ಡೀಟೇಲ್ ಆಗಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೆಮಿಕಲ್ ಬಾಂಡಿಂಗಲ್ಲಿ. ಸೊ ಎರಡು ಪೈ ಬಾಂಡಿಂಗ್ ಏನಾಗುತ್ತೆ, ಸೈಡ್ ವೇ ಓವರ್ಲ್ಯಾಪಿಂಗ್ ಆಗಿ ಬರುತ್ತೆ ನಮಗೆ. ದಿಸ್ ಈಸ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಈಥೈನ್ ಮಾಲಿಕ್ಯೂಲ್. ನೆಕ್ಸ್ಟ್ ಈಸ್ ನಾಮನ್ಕ್ಲೇಚರ್ ಆಫ್ ಆಲ್ಕೈನ್ ಕಾಂಪೌಂಡ್ಸ್, ದಟ್ ಈಸ್ C triple bond C, CH triple bond CH, ಅದನ್ನು ಈಥೈನ್. CH3 C triple bond CH propine, CH3 CH2 C triple bond CH but 1 wine. CH ಅಂದರೆ ಈ ಎರಡು ಬರುತ್ತೆ ಸ್ಟ್ರಕ್ಚರಲ್ಲು. ಸೊ ದಿಸ್ ಈಸ್ ಅಬೌಟ್ ದಿ ನಾಮನ್ಕ್ಲೇಚರ್. ನಿಮಗೆ ಗೊತ್ತು ನಾಮನ್ಕ್ಲೇಚರ್ ಹೆಂಗೆ ಮಾಡೋದು ಅಂತ. ಇಲ್ಲಿ ಬ್ರಾಂಚೆಡ್ ಬಂದುಬಿಟ್ಟಿದೆ. ಸೊ ನಾವು ಫಸ್ಟ್ ನೇಮಿಂಗ್ ನಂಬರಿಂಗ್ ಕೊಡಬೇಕು. ಆ ನಂಬರಿಂಗ್ ಆದಮೇಲೆ ನಾವು ಈ ಥರ ನೇಮಿಂಗ್ನ ಕೊಡ್ತಾ ಹೋಗ್ಬೇಕು. ದಿಸ್ ಈಸ್ ಅಬೌಟ್ ದಿ ನಾಮನ್ಕ್ಲೇಚರ್. ಫಸ್ಟ್ ಯಾವ ಥರ ಬಂದಿದೆ ಅಂತ ಇಲ್ಲಿದೆ. ನೇಮ್ಗಳು ಕೂಡ ಇಲ್ಲಿದ್ದಾವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಐಸೋಮರಿಸಮ್ ಅಂತ ಬಂದರೆ ಇಲ್ಲೂ ಸ್ಟ್ರಕ್ಚರಲ್ ಐಸೋಮರಿಸಮ್ನ ನಮಗೆ ಶೋ ಮಾಡುತ್ತೆ. ಫಸ್ಟಲ್ಲಿ ನೋಡಿ C4H6 ಇದೆ, ಅದರಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ. ಒಂದು ಬ್ಯೂಟ್ 1 ಇನ್ನೊಂದು ಬ್ಯೂಟ್ 2 ಅಂತ ಬರುತ್ತೆ. ಸೊ ಇನ್ನೊಂದು ಪೆಂಟೈನಲ್ಲಿ ಸೊ 3 ಪಾಸಿಬಿಲಿಟೀಸ್ ಇರುತ್ತೆ. ಎರಡು ಲೀನಿಯರ್ ಬರುತ್ತೆ, ಇನ್ನೂ ಒಂದು ಬ್ರಾಂಚೆಡ್ ಬರುತ್ತೆ. ಸೊ ಇಲ್ಲಿ ನೇಮ್ ಕೂಡ ಅಲ್ಲೇ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ಆಲ್ಕೈನ್ ಅಂದರೆ ಅದರಲ್ಲಿ ಏನಾಗಿದೆ ಅಂದರೆ ಫಸ್ಟ್ ಪ್ರಿಪ್ರೇಷನ್ ಹೆಂಗಿದೆ, ಫ್ರಮ್ ದಿ ಕ್ಯಾಲ್ಶಿಯಂ ಕಾರ್ಬೈಡ್. ಸೊ ಕ್ಯಾಲ್ಶಿಯಂ ಕಾರ್ಬೈಡಿಂದ ಯಾವ ಥರ ಈ ಥೈನ್ನ ಪ್ರಿಪೇರ್ ಮಾಡ್ತೀವಿ, ಆಲ್ಕೈನ್ನ ಪ್ರಿಪೇರ್ ಮಾಡ್ತೀವಿ ಅಂದರೆ, ಸೊ ಅಂದರೆ ಇಂಡಸ್ಟ್ರಿಯಲ್ ಪ್ರೊಸೆಸಲ್ಲಿ ಇದು ಆ್ಯಕ್ಚುಲಿ ಲಾರ್ಜ್ ಅಮೌಂಟಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಈಥೇನ್ ಈಸ್ ಪ್ರಿಪೇರ್ಡ್ ಬೈ ದ ಇಂಡಸ್ಟ್ರಿಯಲ್ ಪ್ರೊಸೆಸ್ ಇನ್ ವಿಚ್ ಕಾರ್ಬೈಡ್ ರಿಯಾಕ್ಟ್ಸ್ ವಿತ್ ದಿ ವಾಟರ್. ಅಂದರೆ ಕಾರ್ಬೈಡು ವಾಟರ್ ಜೊತೆ ರಿಯಾಕ್ಟ್ ಆದಾಗ ನಮಗೇನು ಸಿಗುತ್ತೆ ಅಂದರೆ ಈಥೈನ್ ಮಾಲಿಕ್ಯೂಲ್ ಬರುತ್ತೆ. ಹಾಗಾದರೆ ಕ್ಯಾಲ್ಶಿಯಂ ಕಾರ್ಬೈಡ್ ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಇನಿಷಿಯಲ್ ಆಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿದೆ ನೋಡಿ ರಿಯಾಕ್ಷನ್ನು. ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ CaCO3ನ ನಾವೇನು ಮಾಡ್ತೀವಿ, ಹೀಟ್ ಮಾಡ್ತೀವಿ ಹೈ ಟೆಂಪ್ರೇಚರಲ್ಲಿ, ದಟ್ ಈಸ್ 1373 ಕೆಲ್ವಿನ್ ಮಾಡ್ತೀವಿ. ಅದರಲ್ಲಿ ಮಾಡಿದಾಗ ನಮಗೆ ಲೈಮ್ ಬಂದುಬಿಡುತ್ತೆ, ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಬರುತ್ತೆ, ಅದನ್ನು ನಾವು ಲೈಮ್ ಅಂತ ಕರಿತೀವಿ. ಅದಾದಮೇಲೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬರುತ್ತೆ, ಡಿಕಂಪೋಸಿಷನ್ ಆಗುತ್ತೆ. ಡಿಕಂಪೋಸ್ ಆದಾಗ ಕ್ಯಾಲ್ಶಿಯಂ ಆಕ್ಸೈಡು ಮತ್ತು ಕ್ಯಾಲ್ಶಿಯಂ ಡೈಆಕ್ಸೈಡ್ ಬರುತ್ತೆ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಅಗೇನ್ ಮತ್ತೆ ಹೀಟ್ ಮಾಡ್ತೀವಿ ಹೈ ಟೆಂಪ್ರೇಚರಲ್ಲಿ. ಹಿಂಗೆ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ವಿತ್ ದಿ ಕೋಕ್ ಅಂದರೆ ಕಾರ್ಬನ್ ಜೊತೆ ನಾವೇನು ಮಾಡ್ತೀವಿ, ಹೀಟ್ ಮಾಡಿಬಿಡ್ತೀವಿ. ಹೀಟ್ ಮಾಡಿದಾಗ ನಮಗೆ ಕ್ಯಾಲ್ಶಿಯಂ ಕಾರ್ಬೈಡ್ ಬರುತ್ತೆ, ಕ್ಯಾಲ್ಶಿಯಂ ಮಾನಾಕ್ಸೈಡ್ ಬರುತ್ತೆ. ಅವಾಗ ಬಂದಿರತಕ್ಕಂಥ ಕ್ಯಾಲ್ಶಿಯಂ ಕಾರ್ಬೈಡ್ನ ವಾಟರ್ ಜೊತೆ ನಾವು ರಿಯಾಕ್ಟ್ ಮಾಡಿದ್ರೆ ನಮಗೆ ಈಥೈನ್ ಬರುತ್ತೆ. ದಿಸ್ ಈಸ್ ಅಬೌಟ್ ದಿ ಫ್ರಮ್ ದಿ ಕ್ಯಾಲ್ಶಿಯಂ ಕಾರ್ಬೈಡ್ ಹೌ ವಿ ಪ್ರಿಪೇರ್ ದಿ ಈಥೈನ್. ನೆಕ್ಸ್ಟ್ ಈಸ್ ಫ್ರಮ್ ದಿ ವಿಸಿನಲ್ ಡೈಹ್ಯಾಲೈಡ್ಸ್. ವಿಸಿನಲ್ ಡೈಹ್ಯಾಲೈಡ್ಸ್ ಅಂದರೆ ಹೇಳಿದೆ ನಾನು, ಎರಡು ಅಡ್ಜಸೆಂಟ್ ಕಾರ್ಬನ್ ಆಟಮಲ್ಲಿ ಬೇರೆ ಬೇರೆ ಕಾರ್ಬನ್ ಆಟಮ್ಗೆ ಏನಾಗಿರುತ್ತೆ, ಹ್ಯಾಲೋಜನ್ನು ಅಟ್ಯಾಚ್ ಆಗಿರುತ್ತೆ. ಆಲ್ಕೈನಲ್ ಹ್ಯಾಲೈಡ್ ಈಸ್ ಒಬ್ಟೈನ್ಡ್ ಬೈ ದಿ
ರಿಯಾಕ್ಷನ್ ಆಫ್ ವಿಸಿನಲ್ ಡೈಹ್ಯಾಲೈಡ್ ವಿತ್ ದಿ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ರಿಯಾಕ್ಷನ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ರಿಯಾಕ್ಷನ್ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನಾಗ ರಿಯಾಕ್ಟ್ ಆಗುತ್ತೆ. ದಿಸ್ ಆಲ್ಕೈನಲ್ ಹಾಲೈಡ್ ಆನ್ ದ ರಿಯಾಕ್ಷನ್ ವಿತ್ ದಿ ಸೋಡಾಮೈಡ್ ಅಂದರೆ NaNH2 ಸೋಡಾಮೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಗಿವ್ಸ್ ದಿ ಆಲ್ಕೈನ್. ದಿಸ್ ರಿಯಾಕ್ಷನ್ ವಿ ಕಾಲ್ಡ್ ಆಸ್ ಡಿಹೈಡ್ರೋಹ್ಯಾಲೋಜಿನೇಷನ್. ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದರೆ ಇಲ್ಲಿ ಹೈಡ್ರೋಜನ್ ಇದನ್ನು ಕೂಡ ಹೋಗುತ್ತೆ. ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದರೆ ವಾಟರ್ ಮಾಲಿಕ್ಯೂಲ್ ಕೂಡ ಹೋಗುತ್ತೆ ಮತ್ತು ಹ್ಯಾಲೋಜನ್ ಕೂಡ ಇಲ್ಲಿ ಹೋಗುತ್ತೆ. ನಮಗೆ ಫೈನಲ್ ಆಗಿ ಏನು ಬರುತ್ತೆ, ಹ್ಯಾಲೋಜನ್ ಸಿಗುತ್ತೆ. ಇಲ್ಲಿ ನೋಡಿ ವಿಸಿನಲ್ ಡೈ ಅಂದರೆ 1,2 ಡೈಬ್ರೋಮೋ ಹೀಥೇನ್ ಇದೆ, ಅದನ್ನು ನಾವು KOH ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ KBr ಕೂಡ ಹೋಗಿದೆ ಅಂದರೆ ಹ್ಯಾಲೋಜನ್ ಹೋಗಿದೆ, ರಿಮೂವ್ ಆಗಿದೆ, ವಾಟರ್ ಕೂಡ ರಿಮೂವ್ ಆಗಿದೆ. ಸೊ ಹಾಗೆ ನಾವು ಸೋಡಾಮೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಈಥೈನ್ ಬರುತ್ತೆ. ಫಸ್ಟ್ ಈಥೀನ್ ಬರುತ್ತೆ, ಬ್ರೋಮೋ ಈಥೀನು. ನೆಕ್ಸ್ಟ್ ಏನಾಗುತ್ತೆ, ನಮಗೆ ಈಥೈನ್ ಮಾಲಿಕ್ಯೂಲ್ ಬರುತ್ತೆ. ದಿಸ್ ಈಸ್ ಅಬೌಟ್ ದಿ ಫ್ರಮ್ ಪ್ರಿಪ್ರೇಷನ್ ಆಫ್ ಈಥೈನ್ ಫ್ರಮ್ ವಿಸಿನಲ್ ಡೈಹ್ಯಾಲೈಡ್ಸ್. ನೆಕ್ಸ್ಟ್ ಪ್ರಾಪರ್ಟೀಸ್ ಅಂದರೆ ಪ್ರಾಪರ್ಟೀಸಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ಬರುತ್ತೆ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಬರುತ್ತೆ. ದ ಫಸ್ಟ್ 3 ಮೆಂಬರ್ಸ್ ಅಂದರೆ C1 C2 C3 ಅಂದರೆ C1 ಬರಲ್ಲ, ಯಾಕಂದರೆ ಒಂದೇ ಕಾರ್ಬನ್ ಇರುತ್ತಲ್ವಾ. C2 ಮತ್ತು C3 ಅಂದರೆ ಈಥೈನ್ ಮತ್ತು ಪ್ರೋಪೈನ್. ಈ ಸೀರೀಸ್ ಏನಾಗಿರುತ್ತೆ ಅಂದರೆ ಗ್ಯಾಷಿಯಸ್ ಫಾರ್ಮಲ್ಲಿ ಇರುತ್ತೆ. ದೆನ್ ಆಫ್ಟರ್ ಅಂದರೆ C5ಇಂದ ಏನಾಗುತ್ತೆ ಅಂದರೆ C5 ಕೂಡ ಗ್ಯಾಷಿಯಸ್ಸೇ. C6 C7 C8 ಏನಾಗಿರುತ್ತೆ, ಲಿಕ್ವಿಡ್. ಇನ್ನು ಮಿಕ್ಕಿರೋ ನಿಮ್ಮ ಆಲ್ಕೈನ್ ಕಂಟೈನಿಂಗ್ ಮೋರ್ ದ್ಯಾನ್ 8 ಕಾರ್ಬನ್ ಆಟಮ್ಸ್ ಏನಾಗಿರುತ್ತೆ ಅಂದರೆ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಆಲ್ ದ ಆಲ್ಕೈನ್ ಕಾಂಪೌಂಡ್ಸ್ ಆರ್ ಕಲರ್ಲೆಸ್. ಸೊ ದ ಸ್ಮೆಲ್ ಆಫ್ ದಿ ಈಥೈನ್ ಇಸ್ ಸ್ಪೆಸಿಫಿಕ್ ಅಂದರೆ ಎಕ್ಸೆಪ್ಟ್ ಈಥೈನ್ ಆಲ್ ಆರ್ ಓಡರ್ಲೆಸ್. ಈಥೈನಲ್ಲಿ ಸ್ವಲ್ಪ ಸ್ಮೆಲ್ ಕೂಡ ಸ್ಪೆಸಿಫಿಕ್ ಆಗಿ ಇರುತ್ತೆ. ಆಲ್ಕೈನ್ ಕಾಂಪೌಂಡ್ಸ್ ಆರ್ ವೆರಿ ವೀಕ್ ಪೋಲಾರ್ ಕಾಂಪೌಂಡ್ಸ್ ಅಂದರೆ ಅದು ಪೋಲಾರ್ ಕಾಂಪೌಂಡ್ಸ್ ಆಗಲ್ಲ, ಅಂದರೆ ವೆರಿ ವೀಕ್ ಪೊಲಾರಿಟಿನ ಇಂಡ್ಯೂಸ್ ಮಾಡಲ್ಲ, ಅದು ಪಾಸಿಟಿವ್ ಅಥವಾ ನೆಗೆಟಿವ್ನ. ಸೊ ಆಲ್ಕೈನ್ಸ್ ಆರ್ ವೆರಿ ಲೈಟ್, ವಾಟರ್ಗಿಂತ ಕೂಡ ಲೈಟ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಅಂದರೆ ಪೋಲಾರ್ ಅಂದರೆ ವಾಟರ್ ಮಾಲಿಕ್ಯೂಲ್ನ ಪೋಲಾರ್ ಸಾಲ್ವೆಂಟ್ ಅಂತೀವಿ, ಅದು ಇನ್ಸಾಲ್ಯುಬಲ್ ಆಗುತ್ತೆ ವಾಟರಲ್ಲಿ. ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಂದರೆ ಲೈಕ್ ಈಥರ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4, ಬೆನ್ಸಿನ್, ಟಾಲಿನ್ ಅವೆಲ್ಲನೂ ಏನಾಗುತ್ತೆ ಅಂದರೆ ನಾನ್ ಪೋಲಾರ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆಗುತ್ತೆ. ಅದರಲ್ಲಿರೋದು ಈಸಿಯಾಗಿ ಕರಗುತ್ತವೆ. ವಿತ್ ಇನ್ಕ್ರೀಸ್ ಇನ್ ದಿ ಮಾಲಿಕ್ಯುಲರ್ ಮಾಸ್ ಅಂದರೆ ಕಾರ್ಬನ್ ಜಾಸ್ತಿ ಆದಂಗೆ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು ಮತ್ತು ಇವನ್ ಡೆನ್ಸಿಟಿ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಫಿಸಿಕಲ್ ಪ್ರಾಪರ್ಟೀಸಲ್ಲಿ. ಸೊ ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ದಿ ಸ್ಟ್ರಕ್ಚರ್. ಅದೇನಾಗಿದೆ, ಫಾರ್ಮುಲಾ IUPAC ನೇಮ್ ಇದೆ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ಇದೆ, ಅದ್ರ ಮೆಲ್ಟಿಂಗ್ ಪಾಯಿಂಟು ಮತ್ತು ಬಾಯ್ಲಿಂಗ್ ಪಾಯಿಂಟ್ಸ್ ಕೂಡ ಇದ್ದಾವೆ. ನೋಡ್ಕೊಳ್ಳಿ, ಇಲ್ಲಿದ್ದಾವೆ ನೋಡ್ಕೊಳ್ಳಿ. ಸ್ಟ್ರಕ್ಚರ್ ಕೂಡ ಇದೆ. ಸೊ ಇದನ್ನು ಇದೆ, ಆಯಿತಾ. ದಿಸ್ ಈಸ್ ದ ಬೆಲ್ಡಿಂಗ್. ಇದೇನೇ ಯೂಶಲಿ ನೆಸೆಸರಿ ಇಲ್ಲ, ಬಟ್ ಇರಲಿ ಅಂತ ಕೊಟ್ಟಿದ್ದೀನಿ ಅಷ್ಟೆ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೈನ್. ಸೊ ಅಸಿಡಿಕ್ ಪ್ರಾಪರ್ಟಿ ಆಫ್ ಆಲ್ಕೈನ್ ಇದೆ, ಹೈಡ್ರೋಜಿನೇಷನ್ ಇದೆ, ರಿಯಾಕ್ಷನ್ ವಿತ್ ದಿ ಡೈಹ್ಯಾಲೈಡ್ಸ್ ಇದೆ, ರಿಯಾಕ್ಷನ್ ವಿತ್ ದಿ ಹೈಡ್ರೋಜನ್ ಹ್ಯಾಲೈಡ್, ರಿಯಾಕ್ಷನ್ ವಿತ್ ದಿ ವಾಟರ್, ಪಾಲಿಮರೈಸೇಷನ್ ಕೂಡ ಇದರಲ್ಲೂ ಇದೆ. ಫಸ್ಟ್ ನೋಡ್ತಾ ಹೋಗೋಣ. ಅಸಿಡಿಕ್ ಪ್ರಾಪರ್ಟೀಸ್ ಆಫ್ ಆಲ್ಕೈನ್ಸ್. ಆಲ್ಕೈನ್ಸ್ ಆರ್ ವೆರಿ ಅಸಿಡಿಕ್ ಅಂದರೆ ಓನ್ಲಿ ಈಥೈನ್ ಪೋಸಸ್ ಅಸಿಡಿಕ್ ಪ್ರಾಪರ್ಟೀಸ್. ಇಲ್ಲಿ ಈಥೈನ್ ಮಾಲಿಕ್ಯೂಲ್ ಅಷ್ಟೇ ಇದು ಅಸಿಡಿಕ್ ಪ್ರಾಪರ್ಟಿನ ಶೋ ಮಾಡುತ್ತೆ, ಮಿಕ್ಕಿದ್ದು ಯಾವುದನ್ನು ಶೋ ಮಾಡಲ್ಲ. ಬಟ್ ಇಟ್ ಈಸ್ ಅ ವೆರಿ ವೀಕ್ ಆ್ಯಸಿಡ್. ಇಟ್ ರಿಯಾಕ್ಟ್ಸ್ ವಿತ್ ದಿ ಸ್ಟ್ರಾಂಗ್ ಬೇಸ್. ಅಂದರೆ ಸ್ಟ್ರಾಂಗ್ ಬೇಸ್ ಜೊತೆ ಏನಾದರೂ ಇದು ರಿಯಾಕ್ಟ್ ಆದರೆ ಏನಾಗುತ್ತೆ ಅಂದರೆ ಸೋಡಿಯಂ ಅಂದರೆ ಸೋಡಾಮೈಡ್ ಬರುತ್ತೆ. ಟು ಗಿವ್ ಅ ಮೊನೋಸೋಡಿಯಂ ಇಥನೈಡ್ ಅಥವಾ ಸೋಡಿಯಂ ಎಥನಾಲ್. ಇಲ್ಲಿದೆ ನೋಡಿ, ಟ್ರಿಬಲ್ ಬಾಂಡ್ CH Na ಅದ್ರ ಜೊತೆ ರಿಯಾಕ್ಟ್ ಆದಾಗ ಮೊನೋಸೋಡಿಯಂ ಎಥನೈಡ್ ಬರುತ್ತೆ. ಸೊ ಸೋಡಾಮೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಮೊನೋಸೋಡಿಯಂ ಎಥನಾಯ್ಡ್ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಹೈಡ್ರೋಜಿನೇಷನ್. ಸೊ ಇದರಲ್ಲಿ ಅಡಿಷನ್ ರಿಯಾಕ್ಷನ್ ಅಂದರೆ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ದಿ ಡೈಹೈಡ್ರೋಜನ್ ಅಂತ ಬರುತ್ತೆ. ಸೊ ಆಲ್ಕೈನ್ಸ್ನ ನಾವು ಹೀಟಿಂಗ್ ವಿತ್ ದಿ ಡೈಹೈಡ್ರೋಜನ್ ಜೊತೆ ರಿಯಾಕ್ಟ್ ಅಥವಾ ಹೀಟ್ ಮಾಡ್ತೀವಿ, ಪಲ್ಲಾಡಿಯಮು, ಪ್ಲಾಟಿನಮ್ ಅಥವಾ ನಿಕ್ಕಲ್ ಜೊತೆ, ನಮಗೇನಾಗುತ್ತೆ, ಇಟ್ ಗಿವ್ಸ್ ಎ ಆಲ್ಕಿನ್ಸ್ ಬೈ ದ ಅಡಿಷನ್ ವಿಚ್ ಫರ್ದರ್ ಆನ್ ರಿಯಾಕ್ಟಿಂಗ್ ವಿತ್ ದಿ ಮೋರ್ ಹೈಡ್ರೋಜನ್. ಅಂದರೆ ಜಾಸ್ತಿ ಹೈಡ್ರೋಜನ್ನ ನಾವು ಆ್ಯಡ್ ಮಾಡ್ದಂಗೆ ಹೋದಂಗೆ ಏನಾಗುತ್ತೆ, ನಮಗೆ ಫೈನಲಾಗಿ ಆಲ್ಕಿನ್ ಸಿಗ್ಬಿಡುತ್ತೆ. ಸೊ ಇದನ್ನು ನಾವು ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ ಎಕ್ಸಾಂಪಲ್. ಫಸ್ಟ್ ಈಥೈನ್ ಮಾಲಿಕ್ಯೂಲ್ ತೊಗೊಂಡಿದ್ದೀವಿ, ಪಲ್ಲಾಡಿಯಮ್ ಮತ್ತು ಪ್ಲಾಟಿನಮ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಂದರೆ ಹೈಡ್ರೋಜನ್ನ ಆ್ಯಡ್ ಮಾಡಿದಾಗ ಈಥೀನ್ ಬಂದಿದೆ. ನೆಕ್ಸ್ಟು ಅಗೇನ್ ಆ್ಯಡ್ ಮಾಡಿದಾಗ ಏನಾಗಿದೆ, ಈಥೇನ್ ಬಂದಿದೆ. ಅಂದರೆ ನೆಕ್ಸ್ಟ್ ಅಂದರೆ ನಮಗೆ ಗೊತ್ತು, ನಿಕ್ಕಲ್ನೇನಾದರೂ ಯೂಸ್ ಮಾಡಿದ್ರೆ ನಾವು ಟೆಂಪ್ರೇಚರ್ನ ಜಾಸ್ತಿ ಕೊಡಬೇಕಾಗತ್ತೆ, ಅದನ್ನು ನಮಗೆ ಗೊತ್ತು. ಇಲ್ಲಿನೂ ಬಂದಿದೆ, ಇಲ್ಲಿದೆ ನೋಡಿ. ನಿಕ್ಕಲ್ ಏನಾದರೂ ಯೂಸ್ ಮಾಡಿದ್ರೆ ನಾವು ಏನು ಮಾಡಿದ್ದೀವಿ ಅಂದರೆ ಟೆಂಪ್ರೇಚರು ಮತ್ತು ಪ್ರೆಷರ್ ಏನು ಮಾಡ್ತೀವಿ, ನಾವು ಇನ್ಕ್ರೀಸ್ ಮಾಡ್ತೀವಿ, ಅಂದರೆ ಜಾಸ್ತಿ
ಕೊಡಬೇಕಾಗುತ್ತೆ. ಇದನ್ನು ನಾವು ಹೈಡ್ರೋಜಿನೇಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತೀವಿ ಫೈನಲ್ ಆಗಿ. ದ ನೆಕ್ಸ್ಟ್ ಈಸ್ ಥರ್ಡ್ ಒನ್, ರಿಯಾಕ್ಷನ್ ವಿತ್ ದಿ ಡೈಹ್ಯಾಲೋಜನ್. ರಿಯಾಕ್ಷನ್ ವಿತ್ ದಿ ಡೈಹ್ಯಾಲೋಜನ್. ವಿತ್ ದಿ ಡೈಹ್ಯಾಲೋಜನ್ ಇನ್ ದ ಆಲ್ಕೈನ್ ರಿಯಾಕ್ಟ್ಸ್ ವಿತ್ ದಿ ಡೈಹ್ಯಾಲೋಜನ್. ಆ ಡೈಹ್ಯಾಲೋಜನ್ ಜೊತೆ ಏನಾದರೂ ಆಲ್ಕೈನ್ಸ್ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂದರೆ ಪೈ ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲಿ ನಮಗೆ ಗೊತ್ತು 2 ಪೈ ಬಾಂಡ್ ಇರುತ್ತೆ. ಆ ಪೈ ಬಾಂಡ್ ಅಂದರೆ ಒಂದು ಪೈ ಬಾಂಡು ಬ್ರೇಕ್ ಆಗಿಬಿಟ್ಟು ನಮಗೇನಾಗುತ್ತೆ, ಡೈಹ್ಯಾಲೋಜನ್ ಹ್ಯಾಡ್ ಆಗುತ್ತೆ. ಅಗೇನ್ ಮತ್ತೆ ನಾವು ಹ್ಯಾಲೋಜನ್ನ ಹ್ಯಾಡ್ ಮಾಡ್ತೀವಿ. ಮತ್ತೆ ಹ್ಯಾಡ್ ಮಾಡಿದಾಗ ಮತ್ತೆ ಪೈ ಬಾಂಡ್ ಬ್ರೇಕ್ ಆಗಿ ಏನಾಗುತ್ತೆ ಅಂದರೆ ಟೆಟ್ರಾ ಹ್ಯಾಲೈಡ್ಸ್ ಬರುತ್ತೆ ನಮಗೆ. ಅಂದರೆ 4 ಹ್ಯಾಲೋಜನ್ನು ಕೂಡ ಆ್ಯಡ್ ಆಗ್ತದೆ. ಫಸ್ಟು 2 ಹ್ಯಾಲೋಜನ್ ಆ್ಯಡ್ ಮಾಡಿರ್ತೀವಿ, ನೆಕ್ಸ್ಟು 2 ಹ್ಯಾಲೋಜನ್ ಕೂಡ ಆ್ಯಡ್ ಮಾಡಿರ್ತೀವಿ. ಸೊ ನಮಗೆ ಅವಾಗ ಟೆಟ್ರಾ ಹ್ಯಾಲೋಜಿನೇಟೆಡ್ ಕಾಂಪೌಂಡ್ ಕೂಡ ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ಇರೋದು ಪ್ರೋಪೈನು. ಫಸ್ಟ್ ಪ್ರೋಪೈನ್ ತಗೊಂಡಾಗ ಡೈಬ್ರೋಮನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮಗೆ 1 ಡೈಬ್ರೋಮೋ ಪ್ರೋಪಿನ್ ಬರುತ್ತೆ. ಅಂದರೆ 1 ಪೈ ಬಾಂಡ್ ಬ್ರೇಕ್ ಆಗಿರುತ್ತೆ. ನೆಕ್ಸ್ಟು ಬ್ರೋಮಿನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ 2 ಟೆಟ್ರಾ ಬ್ರೋಮೋ ಪ್ರೋಪೇನ್ ಬಂದ್ಬಿಡುತ್ತೆ ನಮಗೆ. 4 ಪ್ರೋಪೇನು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಈಸ್ ರಿಯಾಕ್ಷನ್ ವಿತ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ. ಸೊ ವೆನ್ ಬೈ ದ ಅಡಿಷನ್ ಆಫ್ ಅನ್ ಆಲ್ಕೈನ್ ವಿತ್ ದಿ ಹೈಡ್ರೋಜನ್ ಹ್ಯಾಲೈಡ್, ಲೈಕ್ ಇಟ್ ಮೇ ಬಿ HCl ಆಗಿರ್ಬೋದು, HI, HBr, ಇಟ್ ಗಿವ್ಸ್ ದಿ ಆಲ್ಕೀನ್ ಹ್ಯಾಲೈಡ್ ಕೊಡುತ್ತೆ. ಫಸ್ಟು ಆಲ್ಕೀನ್ ಹ್ಯಾಲೈಡ್ ಕೊಡುತ್ತೆ. ನೆಕ್ಸ್ಟ್ ಫರ್ದರ್ ಅಡಿಷನ್ ಮಾಡಿದ್ರೆ ಅಂದರೆ ಆನ್ ಹೀಟಿಂಗ್ ವಿತ್ ದಿ ಮೋರ್ ಹೈಡ್ರೋಜನ್ ಹ್ಯಾಲೈಡ್, ಇನ್ನೊಂದು ಸಲ ನೀವು ಏನಾದರೂ ಹೀಟ್ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ದಿ ಗಿವ್ಸ್ ದಿ ಡೈಹೈಡ್ರೋಜನ್, ದಿಸ್ ಗಿವ್ಸ್ ದಿ ಡೈಹ್ಯಾಲೈಡ್ ಆಫ್ ಆಲ್ಕೇನ್ ಸಿಗುತ್ತೆ ನಿಮಗೆ. ಫಸ್ಟ್ ಆಲ್ಕೀನ್ ಸಿಗುತ್ತೆ, ಹ್ಯಾಲೈಡ್ ಆಫ್ ಆಲ್ಕೀನ್. ನೆಕ್ಸ್ಟ್ ಡೈಹ್ಯಾಲೈಡ್ ಆಫ್ ಆಲ್ಕೇನ್ ಸಿಗ್ಬಿಡುತ್ತೆ. ಇಲ್ಲಿ ಈಥೈನ್ ತೊಗೊಂಡಿದ್ದೀವಿ, ಅದಕ್ಕೆ HBrನ ಆ್ಯಡ್ ಮಾಡಿದಾಗ ಫಸ್ಟು ಬ್ರೋಮೋ ಈಥೀನ್ ಬಂದಿದೆ. ನೆಕ್ಸ್ಟು HBrನ ಆ್ಯಡ್ ಮಾಡಿದಾಗ 1 ಡೈಬ್ರೋಮೋ ಈಥೇನ್ ಬಂದಿದೆ. ನೆಕ್ಸ್ಟ್ ಈಸ್ ರಿಯಾಕ್ಷನ್ ವಿತ್ ದಿ ವಾಟರ್. ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂದರೆ ಆಲ್ಕೈನ್ ಡಸ್ ನಾಟ್ ರಿಯಾಕ್ಟ್ ವಿತ್ ದಿ ವಾಟರ್ ಅಟ್ ನಾರ್ಮಲ್ ಟೆಂಪ್ರೇಚರಲ್ಲಿ ಆಗಲ್ಲ. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಇಟ್ ಮೇ ಬಿ ಮರ್ಕ್ಯುರಿಕ್ ಸಲ್ಫೇಟ್ ಆಗ್ಬೋದು ಅಥವಾ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಆದರೂ ಯಾವ ಟೆಂಪ್ರೇಚರಲ್ಲಿ ಅಂದರೆ 333 ಕೆಲ್ವಿನಲ್ಲಿ ಏನಾದರೂ ಆದರೆ ಇಟ್ ಗಿವ್ಸ್ ದಿ ಕಾರ್ಬೋನಿಲ್ ಕಾಂಪೌಂಡ್ ಅಂದರೆ C+O ಇರ್ತಕ್ಕಂಥ ಕಾಂಪೌಂಡ್ ನಮಗೆ ಸಿಗುತ್ತೆ. ಇಲ್ಲಿದೆ ನೋಡಿ, ಈಥೈನ್ ತೊಗೊಂಡಿದ್ದೀನಿ, ವಾಟರ್ ಜೊತೆ ರಿಯಾಕ್ಟ್ ಆಗಿದೆ ಇನ್ ದ ಪ್ರೆಸೆನ್ಸ್ ಆಫ್ ಮರ್ಕ್ಯುರಿಕ್ ಸಲ್ಫೇಟು ಅಥವಾ ಡೈಲ್ಯೂಟ್ H2SO4 ಜೊತೆನೋ. ಸೊ ಅಟ್ 333 ಕೆಲ್ವಿನ್ ಜೊತೆ ಮಾಡಿದಾಗ ಫಸ್ಟ್ ನಮಗೆ ಆಲ್ಕೋಹಾಲ್ ಸಿಕ್ಕಿದೆ. ಆ ಆಲ್ಕೋಹಾಲ್ನ ನಾವು ಏನು ಮಾಡ್ತೀವಿ, ರೀಅರೇಂಜ್ ಮಾಡಿದಾಗ ನಮಗೇನು ಸಿಗುತ್ತೆ, ಎಥನಾಲ್ ಅಂದರೆ ಅಸಿಟಾಲ್ಡಿಹೈಡ್ ಸಿಕ್ಕಿದೆ. ನೋಡಿ ಇಲ್ಲಿ ಏನು ಸಿಕ್ಕಿದೆ, ಅಸಿಟಾಲ್ಡಿಹೈಡ್ ಸಿಕ್ಕಿದೆ. ದಿಸ್ ಈಸ್ ಅಬೌಟ್ ದಿ ರಿಯಾಕ್ಷನ್ ವಿತ್ ದಿ ವಾಟರ್. ನೆಕ್ಸ್ಟ್ ಈಸ್ ಪಾಲಿಮರೈಸೇಷನ್. ದ ಲಾಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಪಾಲಿಮರೈಸೇಷನ್. ಸೇಮ್ ಆಸ್ ಇಟ್ ಈಸ್ ಇನ್ ದಿ ಆಲ್ಕಿನಲ್ಲಿ ಹಿಂಗಾಗಿತ್ತು ಅದೇ ರೀತಿಯೇ ಏನಾಗುತ್ತೆ ಇಲ್ಲೂ ಪಾಲಿಮರೈಸೇಷನ್ ಆಗುತ್ತೆ. ಬಟ್ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ದ ರಿಯಾಕ್ಷನ್ ಆಫ್ ಆಲ್ಕೈನ್ ಆರ್ ಈಥೈನ್ ವಿತ್ ದಿ HCl ಅಂಡ್ HCN, ಹೈಡ್ರೋಜನ್ ಕ್ಲೋರೈಡು ಮತ್ತು ಹೈಡ್ರೋಜನ್ ಸೈನೈಡ್ ಏನು ಕೊಡುತ್ತೆ, ವೀನೈಲ್ ಕ್ಲೋರೈಡ್ ಕೊಡುತ್ತೆ. ಆ ವೀನೈಲ್ ಕ್ಲೋರೈಡ್ ಏನಾಗುತ್ತೆ, ವೀನೈಲ್ ಕ್ಲೋರೈಡು ಇಫ್ ಇನ್ ಕೇಸ್ HCl ಆದರೆ ವೀನೈಲ್ ಕ್ಲೋರೈಡು, HCN ಆದರೆ ವೀನೈಲ್ ಸೈನೈಡ್ ಆಗಿಬಿಡುತ್ತೆ. ಸೊ ಎ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಅ ವೀನೈಲ್ ಕ್ಲೋರೈಡ್ ಜಾಯಿನ್ ವಿತ್ ಈಚ್ ಅದರ್ ಬೈ ದಿ ಕೆಮಿಕಲ್ ಬಾಂಡ್ ಫಾರ್ಮಿಂಗ್ ಎ ಲಾರ್ಜ್ ಮಾಲಿಕ್ಯೂಲ್ ಆಫ್ ಪಾಲಿವೀನೈಲ್ ಕ್ಲೋರೈಡ್ ಪಾಲಿಮರ್ ಸಿಗುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಒಂದೊಂದು ಮೊನೊಮರ್ ಯೂನಿಟ್ ಏನಾಗುತ್ತೆ ಆ್ಯಡ್ ಆಗಿ ಪಾಲಿಮರೈಸೇಷನ್ ಆಗಿಬಿಟ್ಟು ನಮಗೆ ಪಾಲಿಮರ್ ಸಿಗುತ್ತೆ. ಇನ್ ದ ಸೇಮ್ ವೇ ಪಾಲಿಅಕ್ರೈಲೋನೈಟ್ರೈಲ್ ಅಂದರೆ ನಮಗೆ ವೀನೈಲ್ ಕ್ಲೋರೈಡ್ ಹೆಂಗೆ ಸಿಗುತ್ತೋ ಅದೇ ರೀತಿ ವೀನೈಲ್ ಸೈನೈಡ್ ಕೂಡ ಹಂಗೆ ಸಿಗುತ್ತೆ. ಅಂದರೆ ಈಥೈನ್ ಮಾಲಿಕ್ಯೂಲ್ ಇದೆ, ಇಲ್ಲಿ ಹೈಡ್ರೋಜನ್ ಕ್ಲೋರೈಡ್ ಇದೆ, ಇಲ್ಲಿ ನೋಡಿ ಮರ್ಕ್ಯುರಿಕ್ ಕ್ಲೋರೈಡ್ ಜೊತೆ ನಾವು ಇದು ಮಾಡಿದಾಗ ನಮಗೆ ಇಲ್ಲಿ ವೀನೈಲ್ ಕ್ಲೋರೈಡ್ ಸಿಕ್ಕಿದೆ. ಇಲ್ಲಿ ನಾವು N ನಂಬರ್ ಆಫ್ ವೀನೈಲ್ ಕ್ಲೋರೈಡ್ ತೊಗೊಂಡ್ರೆ N ನಂಬರ್ ಆಫ್ ಪಾಲಿವೀನೈಲ್ ಕ್ಲೋರೈಡ್ ಸಿಕ್ಕಿದೆ. ನಮಗಿಲ್ಲಿ ವೀನೈಲ್ ಸೈನೈಡ್ ಏನಾದರೂ ತೊಗೊಂಡ್ರೆ ಇಲ್ಲಿ ಪಾಲಿಅಕ್ರೈಲೋನೈಟ್ರೈಲ್ ಕೂಡ ಸಿಕ್ಕಿದೆ. PAN ಅಂತ ಕರಿತೀವಿ. ಇದನ್ನು ಪಾಲಿವೀನೈಲ್ ಕ್ಲೋರೈಡ್ನ PVC ಅಂತ ಕರಿತೀವಿ. PVC ಪೈಪ್ಸ್ನ ಕೇಳಿರ್ತೀರಾ ನೀವು, PVC ಪೈಪ್ಸ್ ಅದೆಲ್ಲ. ಸೊ ದಿಸ್ ಈಸ್ ಅಬೌಟ್ ದಿ polyvinyl chloride and polyacrylonitrile. Next is this completes the alkyne compounds also. The next is aromatic compounds.
ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ದೀಸ್ ಆರ್ ಆಲ್ಸೋ ನೋನ್ ಆಸ್ ಅರೀನ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಏನಾಗಿರುತ್ತೆ, ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ. ಆರೋಮಾ, ಆ ಆರೋಮಾ ಅನ್ನೋದನ್ನೇ ನಮಗೆ ಹೇಳ್ಬಿಡುತ್ತೆ ಅದು ಓಡರ್, ಒಳ್ಳೆ ಸ್ಮೆಲ್ ಕೊಡುತ್ತೆ ಅಂತ. ಸೊ ಅದು ಗ್ರೀಕ್ ವರ್ಡ್ ಸಿಗುತ್ತೆ, ಅದನ್ನು ಪ್ಲೆಸೆಂಟ್ ಅಥವಾ ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಅಥವಾ ತುಂಬ ಸುಗಂಧ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ. ದ ನೇಮ್ಡ್ ಆಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಕಾಂಪೌಂಡ್ಸ್ ಆರ್ ತುಂಬ ಒಳ್ಳೆ ಸ್ಮೆಲ್ನ ಕೊಡುತ್ತೆ. ಬೆನ್ಸಿನ್ ರಿಂಗ್ ಈಸ್ ಹೈಲಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಇದನ್ನು ಡಬಲ್ ಬಾಂಡ್ ಇರುತ್ತೆ ಇದರಲ್ಲೂ ಕೂಡ. ಬೆನ್ಸಿನ್ ಈಸ್ ಹೈಲಿ ಅನ್ಸ್ಯಾಚುರೇಟೆಡ್, ಬಟ್ ಇನ್ ಎ ಮೆಜಾರಿಟಿ ಆಫ್ ದ ರಿಯಾಕ್ಷನ್ ಆಫ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ದ ಅನ್ಸ್ಯಾಚುರೇಷನ್ ಆಫ್ ಬೆನ್ಸಿನ್ ರಿಂಗ್ ಈಸ್ ರಿಟೈನ್ಡ್, ಅಂದರೆ ಮತ್ತೆ ಹಂಗೆ ಬರುತ್ತೆ, ಅದು ರಿಟೈನ್ ಆಗುತ್ತೆ. There are examples of aromatic compounds which do not contain a benzene ring, but instead of containing other highly unsaturated ring, aromatic compounds containing at least ಒಂದಾದ್ರೂ ಬೆನ್ಸಿನ್ ರಿಂಗ್ ಇದ್ದರೆ ಬೆನ್ಸೋನಾಯ್ಡ್ ಅಂತ ಕರಿತೀವಿ. ಬೆನ್ಸಿನ್ ರಿಂಗ್ ಇಲ್ಲ ಅಂದರೆ ನಾನ್ ಬೆನ್ಸೋನಾಯ್ಡ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಆಫ್ ಅರೀನ್ಸ್ ಇಲ್ಲಿದೆ ನೋಡಿ, ಇಲ್ಲಿದೆ ಕೊಟ್ಟಿದ್ದಾರೆ ನೋಡಿ. ಬೆನ್ಸಿನ್ ಇದೆ, ಒಂದು ಬೆನ್ಸಿನ್ ರಿಂಗ್ ಇದೆ, ಅದಕ್ಕೆ CH3 ಇದ್ದರೆ ಟಾಲಿನ್, ನ್ಯಾಪ್ತಲಿನ್, 2 ಬೆನ್ಸಿನ್ ರಿಂಗ್ ಇದೆ, ಇದು ಬೈ ಫಿನೈಲ್, 2 ಫಿನೈಲ್ ಗ್ರೂಪ್ ಇದೆ. ಸೊ ನೆಕ್ಸ್ಟ್ ಈಸ್ ನಾಮನ್ಕ್ಲೇಚರು ಮತ್ತು ಐಸೋಮೆರಿಸಮ್ ಅಂತ ತೊಗೊಂಡ್ರಿ. ಐಸೋಮೆರಿಸಮ್ ಮತ್ತು ನಾಮನ್ಕ್ಲೇಚರ್ ಅಂತ ತೊಗೊಂಡ್ರೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅನ್ನು ನಿಮಗೆ ಗೊತ್ತು, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರ್ತೀವಿ. ಆಲ್ರೆಡಿ ಲಾಸ್ಟ್ ಫಸ್ಟ್ ಚಾಪ್ಟರಲ್ಲೇ, ಆರ್ಗ್ಯಾನಿಕ್ ಫಸ್ಟ್ ಚಾಪ್ಟರಲ್ಲೇ ನೀವು ಡಿಸ್ಕಸ್ ಮಾಡಿದ್ದೀರಾ. 6 ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಬೆನ್ಸಿನಲ್ಲಿ, ಈಕ್ವಿವೆಲೆಂಟ್ ಇರುತ್ತೆ, ಅದಕ್ಕೆ ಆಲ್ಟರ್ನೇಟ್ ಡಬಲ್ ಬಾಂಡ್ಸ್ ಕೂಡ ಇರುತ್ತೆ. ಓನ್ಲಿ 1 ಟೈಪ್ ಆಫ್ ಮೊನೋಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಇರುತ್ತೆ. 2 ಹೈಡ್ರೋಜನ್ ಇದ್ದರೆ ನೀವು ಯಾವ ಥರ ರೀಪ್ಲೇಸ್ ಮಾಡಿರ್ತೀವಿ 1 ಹೈಡ್ರೋಜನ್ನ, ಆ ಥರ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಏನಾದರೂ 1, 2 ಅಥವಾ 1, 6 ಏನಾದರೂ ಇದನ್ನು ನಾವು ಇದ್ದರೆ ಅದನ್ನು ಆರ್ಥೋಪೊಸಿಷನ್ ಅಂತ ಕರಿತೀವಿ. 2 ಒಂದಿದ್ರೇನೋ ಆಗಿಬಿಡುತ್ತೆ, 2 ಸೇಮ್ ಗ್ರೂಪ್ಸ್ ಇದ್ದರೆ ಏನಾಗುತ್ತೆ, 1, 2 ಅಥವಾ 1, 6 ಪೊಸಿಷನಲ್ಲಿ ಏನಾದರೂ ಇದ್ದರೆ, ಇಲ್ಲಿ ನಿಮಗೆ 1, 2, 3, 4, 5 ಅಂತ ಸಿಗುತ್ತೆ. ಆ 1, 2, 3, 4, 5 1 ಮತ್ತು 2 ಪೊಸಿಷನ್, ಅದೇ 1 ಅಥವಾ 6 ಪೊಸಿಷನ್ ಏನಾದರೂ ಇತ್ತು ಅಂದರೆ ಅದನ್ನು ಆರ್ಥೋಪೊಸಿಷನ್ ಅಂತ ಕರಿತೀವಿ. 1, 3 ಅಥವಾ 1, 5ನ ಮೆಟಾ ಅಂತ ಕರಿತೀವಿ. 1, 4ನ ಪ್ಯಾರಾ ಅಂತ ಕರಿತೀವಿ, ಅಂದರೆ ಆಪೋಸಿಟ್ ಆಗೇ ಇರುತ್ತೆ ಅದು. ಸೊ ಅದನ್ನು ಡೈಸಬ್ಸ್ಟಿಟ್ಯೂಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಫ್ಯೂ ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ. ಇದನ್ನು ಮೀಥೈಲ್ ಬೆನ್ಸಿನ್ ಅಂತ ಕರಿತೀವಿ, ಇದು ಕಮರ್ಷಿಯಲ್ ನೇಮ್ ಟಾಲಿನ್. ಇಲ್ಲಿ CH3 ಅಟ್ಯಾಚ್ ಆಗಿದೆ, ಮತ್ತು 1 ಮತ್ತು 2 ಪೊಸಿಷನಲ್ಲಿ ಡೈಮೀಥೈಲ್ ಬೆನ್ಸಿನ್ ಅಂತ ಕರಿತೀವಿ. ದಟ್ ಈಸ್ ಆರ್ಥೋಕ್ಸೈಲಿನ್ ಅಂತ, ಓಕ್ಸೈಲಿನ್ ಅಂತಿದೆ, ಆರ್ಥೋಕ್ಸೈಲಿನ್. ನೆಕ್ಸ್ಟ್ ಈಸ್ ಇಲ್ಲಿದೆ ನೋಡಿ 1, 3 ಡೈಮೀಥೈಲ್ ಬೆನ್ಸಿನ್ 1, 3 ಪೊಸಿಷನ್ ಇದೆ, ಅದನ್ನು ಮೆಟಾಕ್ಸೈಲಿನ್ ಅಂತ ಕರಿತೀವಿ. ನೆಕ್ಸ್ಟ್ 1, 4 ಪೊಸಿಷನ್ ಇದೆ, ಪ್ಯಾರಾಕ್ಸೈಲಿನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ಯೂಶಲಿ ಮೈಕಲ್ ಫ್ಯಾರಡೆ ಇನ್ ದ ಇಯರ್ 1825 ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೊಡ್ತಾನೆ, C2H6 ಅಂತ. ಇಟ್ ಇಂಡಿಕೇಟ್ಸ್ ದಿ ಡಿಗ್ರಿ ಆಫ್ ಅನ್ಸ್ಯಾಚುರೇಷನ್ ಸಿಗುತ್ತೆ. ದಿಸ್ ಮಾಲಿಕ್ಯೂಲ್ ಫಾರ್ಮುಲಾ ಡಿಡ್ ನಾಟ್ ಅಕೌಂಟ್ ಫಾರ್ ಎನಿ ರಿಲೇಷನ್ ಕರೆಕ್ಟ್, ಅಂದರೆ ಆಲ್ಕೇನ್ಸಿಗೂ ಹೇಳಲ್ಲ, ಆಲ್ಕಿನ್ಸಿಗೂ ಹೇಳಲ್ಲ, ಆಲ್ಕೈನ್ಸಿಗೂ ಕೂಡ ಇದು ಏನನ್ನು ಮಾಡಲ್ಲ. ಸೊ ಅಂದರೆ ನಮಗೆ ಇವಾಗ ನೆಕ್ಸ್ಟ್ ಅದರದ್ದು ಯುನಿಕ್ ಪ್ರಾಪರ್ಟೀಸ್ ಇದೆ. ಯೂಶುವಲ್ ಸ್ಟೆಬಿಲಿಟಿ, ಅನ್ಯೂಶುವಲ್ ಸ್ಟೆಬಿಲಿಟಿ, ಇದು ಆಲ್ಕಿನೂ ಅಲ್ಲ, ಆಲ್ಕೇನೂ ಅಲ್ಲ, ಆಲ್ಕೈನೂ ಕೂಡ ಅಲ್ಲ. ಸೊ ಬಟ್ ಇದು ಇಟ್ ಟೇಕ್ಸ್ ಸೆವೆರಲ್ ಇಯರ್ಸ್, ತುಂಬ ವರ್ಷನೇ ತಗೋತು. ಇದ್ರದ್ದು ಸ್ಟ್ರಕ್ಚರ್ ಏನು, ಇದು ಯಾವ ಥರ ಸ್ಟೇಬಲ್ ಇದೆ, ಮತ್ತು ಡಬಲ್ ಬಾಂಡ್ ಯಾವ ಥರ ಶಿಫ್ಟ್ ಆಗುತ್ತೆ, ಎಷ್ಟು ಟ್ರಿಬಲ್ ಬಾಂಡ್ಸ್ ಇದೆ, ಡಬಲ್ ಬಾಂಡ್ಸ್ 3 ಡಬಲ್ ಬಾಂಡ್ಸ್ ಇದೆ. ಬಟ್ ನಾವು ಕ್ಯಾನೋನಿಕಲ್ ಸ್ಟ್ರಕ್ಚರ್ ಅಥವಾ ರೆಸೋನೆನ್ಸ್ ಸ್ಟ್ರಕ್ಚರ್ ಕೂಡ ನಾವು ಬೆನ್ಸಿನ್ದು ನೋಡ್ತೀವಿ. ಸೊ ಇವಾಗ ನೆಕ್ಸ್ಟು ಫರ್ದರ್ ಬೆನ್ಸಿನ್ ವಾಸ್ ಫರ್ದರ್ ಫೌಂಡ್ ಟು ಪ್ರೊಡ್ಯೂಸ್ one and only one of the monosubstituted derivative, which indicated that all the 6 carbon atoms, 6 hydrogen atoms of benzene are identical. 6 ಕಾರ್ಬನ್ ಆಟಮು 6 ಹೈಡ್ರೋಜನ್ ಏನಾಗುತ್ತದೆ, ಐಡೆಂಟಿಕಲ್ ಆಗುತ್ತೆ. ಇಲ್ಲಿ ಕೆಕ್ಯುಲೆ ಅಂತ ಬರ್ತಾನೆ, ಅಗಸ್ಟ್ ಕೆಕ್ಯುಲೆ ಅಂತ, ಇನ್ ದ ಇಯರ್ 1865 ಅವನು ಪ್ರಪೋಸ್ ಮಾಡ್ತಾನೆ, ಸ್ಟ್ರಕ್ಚರ್ ಆಫ್ ಬೆನ್ಸಿನ್ನ ಪ್ರಪೋಸ್ ಮಾಡ್ತಾನೆ. ಹ್ಯಾವಿಂಗ್ ದಿ ಸೈಕ್ಲಿಕ್ ಅರೇಂಜ್ಮೆಂಟಿಂದ ಏನು ಮಾಡ್ತಾನೆ ಅವನು, ಒಂದು ಸ್ಟೋರಿ ಕೂಡ ಇದೆ, ಅವ್ನ ಕನ್ಸಲ್ಲೇನೋ ಹಾವು ಥರ ಬಂದು ಅದು ಈ ಥರ ಸ್ಟ್ರಕ್ಚರ್ ತೊಗೊಂಡಿರುತ್ತೆ ಅಂತ. 6 ಕಾರ್ಬನ್ ಆಟಮ್ಸ್ನ ಸೈಕ್ಲಿಕ್ ಅರೇಂಜ್ಮೆಂಟ್ ಮಾಡಿಬಿಟ್ಟು ಆಲ್ಟರ್ನೇಟ್ ಸಿಂಗಲ್ ಮತ್ತು ಡಬಲ್ ಬಾಂಡ್ಸ್ ಬರುತ್ತೆ. 1 ಹೈಡ್ರೋಜನ್ ಆಟಮು ಎಲ್ಲ ಕಾರ್ಬನ್ ಆಟಮಲ್ಲೂ ಇರುತ್ತೆ. ಇಲ್ಲಿದೆ ಸ್ಟ್ರಕ್ಚರ್ ಬೆನ್ಸಿನ್ದು, ಇಲ್ಲಿದೆ ನೋಡಿ ಸ್ಟ್ರಕ್ಚರ್ ಬೆನ್ಸಿನ್ದು. ನೆಕ್ಸ್ಟ್ ಈಸ್, ಸೊ ಕೆಕ್ಯುಲರ್ ಸ್ಟ್ರಕ್ಚರ್ ಇಂಡಿಕೇಟ್ಸ್ ದಿ ಪಾಸಿಬಿಲಿಟಿ ಆಫ್ 2 ಐಸೋಮೆರಿಕ್ 1,2-dibromobenzene. ಅಂದರೆ in one of the isomers the bromine atom are attached to the doubly bonded carbon atom, whereas in the other ಬೇರೆದ್ರಲ್ಲಿ ಸಿಂಗಲ್ ಕಾರ್ಬನ್ ಆಟಮಿಗೆ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿದೆ ನೋಡಿ, ಈ ಥರ ಡಬಲ್ ಬಾಂಡೆಡ್, ಇದನ್ನು ನಾವು
However, the benzene was found to form only one ortho disubstituted product. ಇದು ಒಂದೇ ಬರುತ್ತೆ. ಇಲ್ಲೇನಾಗಿದೆ, ಡಬಲ್ ಬಾಂಡ್ ಶಿಫ್ಟ್ ಆಗಿದೆ ಅಷ್ಟೇ. ಇದನ್ನೇ ನಾವೇನಂತ ಕರಿತೀವಿ, ಕೆಕ್ಯುಲೆ. ಬಟ್ ಈ ಸ್ಟ್ರಕ್ಚರ್ ನಮಗೆ ಕೆಕ್ಯುಲೆ ಸಜೆಸ್ಟಿಂಗ್ ದಿ ಕಾನ್ಸೆಪ್ಟ್ ಆಫ್ ಆಸಿಲೇಟಿಂಗ್ ನೇಚರ್, ಅಂದರೆ ಡಬಲ್ ಬಾಂಡ್ಸ್ ಏನಾಗ್ತಾ ಇರುತ್ತೆ, ಶಿಫ್ಟ್ ಆಗ್ತಾ ಇರುತ್ತೆ. ಬಟ್ ಅವನಿಗೆ ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ಈ ಫೇಲ್ಸ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ, ಅನ್ಯೂಶುವಲ್ ಸ್ಟೆಬಿಲಿಟಿ ಆ್ಯಂಡ್ ದಿ ಪ್ರಿಫರೆನ್ಸ್ ಸಬ್ಸ್ಟಿಟ್ಯೂಷನ್. ಇದನ್ನು ಅವನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ರೆಸೊನೆನ್ಸ್ ಸ್ಟ್ರಕ್ಚರ್ನ. ಸೊ ವಿಚ್ ಕುಡ್ ಲೇಟರ್ ಆನ್ ಎಕ್ಸ್ಪ್ಲೈನ್ಡ್ ಬೈ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಬರುತ್ತೆ. ರೆಸೊನೆನ್ಸ್ ಸ್ಟ್ರಕ್ಚರ್ ಇಲ್ಲಿದೆ ನೋಡಿ, ರೆಸೊನೆನ್ಸ್ ಸ್ಟ್ರಕ್ಚರ್. ನಾನು ಇದನ್ನು ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀನಿ. ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ದ ಸ್ಟೆಬಿಲಿಟಿ ಆಫ್ ಬೆನ್ಸಿನ್, ಕೆಕ್ಯುಲೆ ಗೇವ್ ಅ 2 ರೆಸೊನೇಟಿಂಗ್ ಸ್ಟ್ರಕ್ಚರ್. 2 ರೆಸೊನೇಟಿಂಗ್ ಸ್ಟ್ರಕ್ಚರ್ ಕೊಡ್ತಾನೆ. ನೆಕ್ಸ್ಟ್ ಫೇಲ್ ಆಗಿರ್ತಾನೆ, ಮತ್ತೆ ಸ್ಟಡಿ ಮಾಡ್ತಾನೆ, ಮತ್ತೆ ಕೊಟ್ಬಿಡ್ತಾನೆ 2 ಸ್ಟ್ರಕ್ಚರ್ನ. ಸೊ ಇಲ್ಲೇನಾಗಿದೆ ಅಂದರೆ, ಸೊ ಇದು ನೋಡಿ, ಡಬಲ್ ಬಾಂಡ್ ಜಸ್ಟ್ ಇಲ್ಲಿರೋ ಡಬಲ್ ಬಾಂಡ್ ಶಿಫ್ಟ್ ಆಗ್ತಾ ಬಂದಿದೆ. ಏನಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂದರೆ, ಅಲ್ಲಿ ಡಿಲೋಕಲೈಸೇಷನ್ ಆಫ್ ಏನಾಗ್ತಿರುತ್ತೆ, ಎಲೆಕ್ಟ್ರಾನ್ಸ್ ಆಗ್ತಿರುತ್ತೆ. ಅಂದರೆ ಅಲ್ಲಿ ಫಿಕ್ಸ್ ಅಲ್ಲ ಆ ಎಲೆಕ್ಟ್ರಾನ್ಸ್, ಡಬಲ್ ಬಾಂಡಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸು ಯಾವುದೋ ಒಂದು ಪೊಸಿಷನ್ಗೆ ಫಿಕ್ಸ್ ಆಗಿರಲ್ಲ. ಸೊ ಅದಕ್ಕೇನಾಗಿರುತ್ತೆ, ಪೊಸಿಷನ್ನು ಆಲ್ಟರ್ನೇಟ್ ಡಬಲ್ ಬಾಂಡ್ನ ತೋರಿಸಿದ್ದಾರೆ. ಇದನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸ್ಟೆಬಿಲಿಟಿ ಕೂಡ ತೋರಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿದೆ ಯಾವ ಥರ ಇದೆ ಅಂತ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಬೆನ್ಸಿನ್ ಇದು ಎ ಮತ್ತು ಇದು ಬಿ, ಅಂದರೆ ಡಬಲ್ ಬಾಂಡ್ ಇರ್ತಕ್ಕಂಥದ್ದನ್ನು ನಾವು ಈ ಥರ ತೋರಿಸಿದ್ದೀವಿ. ಎಲ್ಲೆಲ್ಲಿ ಡಬಲ್ ಬಾಂಡ್ ಇದೆ, ಎಲ್ಲೆಲ್ಲಿ ಸಿಂಗಲ್ ಬಾಂಡ್ ಇದೆ ಅಂತ. ಇದು ಒಂದು ರೆಸೊನೆನ್ಸ್ ಸ್ಟ್ರಕ್ಚರ್, ಎರಡೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆಕ್ಸ್ಟ್ ಆರೋಮ್ಯಾಟಿಸಿಟಿ. ಸೊ ಬೆನ್ಸಿನ್ ವಾಸ್ ಕನ್ಸಿಡರ್ ಆಸ್ ಅ ಪೇರೆಂಟ್ ಆರೋಮ್ಯಾಟಿಕ್ ಕಾಂಪೌಂಡ್, ಅಂದರೆ ಫಸ್ಟ್ ಕಾಂಪೌಂಡ್ ನಾವು ಬೆನ್ಸಿನ್ನೇ ತಗೋದು. ದ ನೇಮ್ ಅಪ್ಲೈಡ್ ಈಸ್ ಟು ಆಲ್ ದ ರಿಂಗ್ ಸಿಸ್ಟಮ್, ವೆದರ್ ಇಟ್ ಮೇ ಬಿ ಹ್ಯಾವಿಂಗ್ ಅ ಬೆನ್ಸಿನ್ ಅಥವಾ ಬೆನ್ಸಿನ್ ಇದೆಯೋ ಇಲ್ಲೋ ಅನ್ನೋ ಪ್ಲೆನಾರಿಟಿನ ಎಕ್ಸ್ಪ್ಲೇನ್ ಮಾಡುತ್ತೆ. ಆರೋಮ್ಯಾಟಿಸಿಟಿ ಪ್ಲೆನಾರಿಟಿ ಅಂದರೆ ಪ್ಲೇನರ್ ಆಗಿರುತ್ತೆ. ಕಂಪ್ಲೀಟ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್. ಪೈ ಎಲೆಕ್ಟ್ರಾನ್ಸ್ ಅಂದರೆ ಡಬಲ್ ಬಾಂಡಲ್ಲಿ ಇರುತ್ತಲ್ಲ, ಆ ಎಲೆಕ್ಟ್ರಾನ್ ಪೈ ಎಲೆಕ್ಟ್ರಾನ್ಸ್ ಕರಿತೀವಿ. ಪ್ರೆಸೆನ್ಸ್ ಆಫ್ 4n+2 ಪೈ ಎಲೆಕ್ಟ್ರಾನ್ಸ್, 4n+2 ಎಲೆಕ್ಟ್ರಾನ್ಸ್ ಇನ್ ದ ರಿಂಗಲ್ಲಿ ಏನನ್ನು ತೋರಿಸುತ್ತೆ ಅಂದರೆ, n ಇಂಡಿಕೇಟ್ಸ್ 0 1 2 3 ಎಷ್ಟು. ಇದನ್ನು ನಾವು ಹುಕ್ಕಲ್ ರೂಲ್ ಅಂತ ಕರಿತೀವಿ. 4n+2 ಪೈ ದಿಸ್ ಈಸ್ ಆಫನ್ ಆಲ್ಸೋ ರೆಫರ್ಡ್ ಆಸ್ ಹುಕ್ಕಲ್ ರೂಲ್. ಈ ಹುಕ್ಕಲ್ ರೂಲ್ನ ಏನು ಮಾಡಬೇಕು, ಇದು ಒಬೆ ಮಾಡಬೇಕು. ಅರೋಮ್ಯಾಟಿಸಿಟಿನ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಪ್ಲೆನಾರಿಟಿ ಇರಬೇಕು, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಮತ್ತು ಹುಕ್ಕಲ್ ರೂಲ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಹುಕ್ಕಲ್ ರೂಲ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ನೆಕ್ಸ್ಟ್ ಇದೆ ಸಮ್ ಆಫ್ ದ ಎಕ್ಸಾಂಪಲ್ಸ್ ಹಿಯರ್. ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ದಿ ಆರೋಮ್ಯಾಟಿಕ್ ಕಾಂಪೌಂಡ್. ಅದು ಬೆನ್ಸಿನ್ ಇದೆಯೋ ಇಲ್ವೋ, ಬಟ್ ಏನಾಗುತ್ತೆ, ಅಲ್ಲಿ ಪ್ಲೆನಾರಿಟಿ ಇರಬೇಕು, 4n+2 ಇದನ್ನು ಸ್ಯಾಟಿಸ್ಫೈ ಮಾಡಬೇಕು ಹುಕ್ಕಲ್ ರೂಲ್ನ, ಮತ್ತು ಏನಾಗಿರಬೇಕು ಅಂದರೆ ಇಲ್ಲಿದೆ ನೋಡಿ, ಕಂಪ್ಲೀಟ್ ಡಿಲೋಕಲೈಸೇಷನ್ ಆಗ್ತಾ ಇರಬೇಕು. ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಬೆನ್ಸಿನು, ಸೈಕ್ಲೋಪೆಂಟಾಡೈನ್ ಇದೆ, ಸೈಕ್ಲೋಹೆಪ್ಟಾ ಟ್ರೈನ ಇಲ್ಲಿದೆ, ಮತ್ತೇನಿದೆ ಅಂದರೆ ನ್ಯಾಪ್ತಲಿನ್ ಇದೆ, ಆಂಥ್ರಸಿನ್ ಇದೆ, ಪೆನಾಂಥ್ರಸಿನ್ ಕೂಡ ಇದೆ ಎಕ್ಸಾಂಪಲ್ಸ್. Next, in preparation of benzene, 3 ways are there for the preparation of benzene. Which are those 3 ways? Andre, from the decarboxylation of aromatic acid, by the reduction of phenol, by cyclic polymerization. Next is nodi. From the decarboxylation of aromatic acid ಯಾವುದೋ ಒಂದು aromatic acid, benzoic acid ತಗೋತೀವಿ. ಡಿಕಾರ್ಬಾಕ್ಸಿಲೇಷನ್ ಅಂದರೆ ನಾವೇನು ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತೀವಿ. ಹೆಂಗೆ ರಿಮೂವ್ ಮಾಡ್ತೀವಿ ಅಂದರೆ, ದ ಬೆನ್ಸೋಯಿಕ್ ಆ್ಯಸಿಡ್ ಈಸ್ ಟ್ರೀಟೆಡ್ ವಿತ್ ದಿ ಸೋಡಾ ಲೈಮ್ ಟು ಫಾರ್ಮ್ ಅ ಸೋಡಿಯಂ ಸಾಲ್ಟ್ ಆಫ್ ಬೆನ್ಸೋಯಿಕ್ ಆಸಿಡ್. ಅಂದರೆ ಹೆಚ್ಚು ರಿಪ್ಲೇಸ್ ಆಗಿಬಿಡುತ್ತೆ ಎಣ್ಣೆಯಿಂದ, ಆವಾಗ ನಮಗೆ ಸೋಡಿಯಂ ಬೆನ್ಸೋಯೇಟ್ ಬರುತ್ತೆ. ವಿಚ್ ರಿಯಾಕ್ಟ್ಸ್ ವಿತ್ ದಿ ಸೋಡಾ ಲೈಮ್ ಜೊತೆ ರಿಯಾಕ್ಟ್ ಆದಾಗ ಹೈ ಟೆಂಪ್ರೇಚರಲ್ಲಿ ನಮಗೆ ಬೆನ್ಸಿನ್ ಪ್ರಾಡಕ್ಟ್ ಬಂದುಬಿಡುತ್ತೆ. ಇಲ್ಲಿದೆ ನೋಡಿ, ಬೆನ್ಸೋಯಿಕ್ ಆ್ಯಸಿಡ್ಡು ಅದು ಸೋಡಾ ಲೈಮ್ ಜೊತೆ ರಿಯಾಕ್ಟ್ ಆದಾಗ ಸೋಡಿಯಂ ಬೆನ್ಸೋಯೇಟ್ ಬಂದಿದೆ. ಸೋಡಿಯಂ ಬೆನ್ಸೋಯೇಟು ಇದ್ರ ಜೊತೆ ಯಾವುದ್ರ ಜೊತೆ ಅಂದರೆ ವಿಚ್ ರಿಯಾಕ್ಟ್ಸ್ ವಿತ್ ಅಗೇನ್ ಸೋಡಾ ಲೈಮ್ ಜೊತೆ ಹೀಟ್ ಮಾಡಿದ್ರೆ ನಾವು ಹೈ ಟೆಂಪ್ರೇಚರಲ್ಲಿ ನಮಗೇನು ಸಿಕ್ಕೋಗ್ಬಿಡುತ್ತೆ, ಬೆನ್ಸಿನು ಮತ್ತು ಸೋಡಿಯಂ ಕಾರ್ಬೋನೇಟು ಸಿಗುತ್ತೆ. ದಿಸ್ ಇಸ್ ದ ಫಸ್ಟ್ ವೇ. ಬೈ ದಿ ರಿಡಕ್ಷನ್ ಆಫ್ ಫಿನಾಲ್ ಅಂದರೆ ಹೈಡ್ರೋಜನ್ನ ರಿಮೂವ್ ಮಾಡೋದು ನಾವು. ಸೊ ಬೈ ಪಾಸಿಂಗ್ ದಿ ಫಿನಾಲ್ ವೇಪರ್ಸ್ ಟು ದಿ ಜಿಂಕ್ ಡಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಇಯರಲ್ಲಿ ಇದು ಒಂದು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ ಆಗಿರುತ್ತೆ. ಬೈ ಪಾಸಿಂಗ್ ದಿ ಫಿನಾಲ್ ವೇಪರ್ಸ್ ಥ್ರೂ ಅ ಜಿಂಕ್ ಡಸ್ಟ್, ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ದ ಬೆನ್ಸಿನ್ ಈಸ್ ಒಪ್ಟೈನ್. ನೋಡಿ, ಈಸಿಯಾಗಿ ಫಿನಾಲ್ ಏನಾಗಿದೆ, ಜಿಂಕ್ ಜೊತೆ ಜಿಂಕ್ ಡಸ್ಟಲ್ಲಿ ಪಾಸ್ ಮಾಡಿದಾಗ ಏನಾಗಿದೆ, ನಮಗೆ ಹೀಟ್ ಮಾಡಿದಾಗ ನಿಮಗೆ ಬೆನ್ಸಿನ್ ಮತ್ತು ಜಿಂಕ್ ಆಕ್ಸೈಡ್ ಬಂದಿದೆ.
ದ ಥರ್ಡ್ ಈಸ್ ಬೈ ದಿ ಸೈಕ್ಲಿಕ್ ಪಾಲಿಮರೈಸೇಷನ್ ಈಥೈನ್ ಇದೆ ಅಂದರೆ ಒಂದು ಈಥೈನ್ ಮಾಲಿಕ್ಯೂಲ್ 3 ಈಥೈನ್ ಮಾಲಿಕ್ಯೂಲ್ನ ತೊಗೊಂಡಿದ್ದೀವಿ. ಸೊ ಈಥೈನ್ ಆನ್ ಪಾಸಿಂಗ್ ಥ್ರೂ ದಿ ರೆಡ್ ಹಾಟ್ ಐರನ್ ಟ್ಯೂಬಲ್ಲಿ ನಾವು ಪಾಸ್ ಮಾಡಿದ್ರೆ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇರಬೇಕು ಅಂದರೆ ಎಷ್ಟಿರಬೇಕು ಅಂದರೆ 873 ಕೆಲ್ವಿನ್ ಟೆಂಪ್ರೇಚರ್ ಏನಾದರೂ ಇತ್ತು ಅಂದರೆ ನಮಗೆ ಈಸಿಯಾಗಿ ಬೆಂಜಿನ್ ಸಿಕ್ಕೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದಾರೆ ನೋಡಿ, ಈ ಥರ ಆಗುತ್ತೆ. 3 ಈಥೈನ್ ಮಾಲಿಕ್ಯೂಲ್ ತೊಗೊಂಡಿದ್ದೀವಿ, ಬಾಂಡ್ಸ್ ಶಿಫ್ಟ್ ಆಗ್ತಾ ಇರುತ್ತೆ. ಇಲ್ಲಿ ರೆಡ್ ಹಾಟ್ ಐರನ್ ಟ್ಯೂಬಲ್ಲಿ ಹಾಕಿದ್ರೆ 873 ಕೆಲ್ವಿನ್ ಬಂದ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಬೆನ್ಸಿನ್. ಏನೇನು ಪ್ರಾಪರ್ಟೀಸ್ ಇದೆ? ಬೆನ್ಸಿನ್ ಹ್ಯಾಸ್ ಅ ಕೆರೋಸಿನ್ ಲೈಕ್ ಓಡರ್. ಬೆನ್ಸಿನ್ದು ಸೀಮೆಣ್ಣೆ ಥರ ವಾಸನೆ ಬರುತ್ತೆ, ಮತ್ತು ಕಲರ್ಲೆಸ್ ಲಿಕ್ವಿಡ್ ಇರುತ್ತೆ. ಇದನ್ನು ಕೂಡ ಕಲರ್ಲೆಸ್ ಲಿಕ್ವಿಡ್. ಸೊ ಬೆನ್ಸಿನ್ ಈಸ್ ಅ ನಾನ್ ಪೋಲಾರ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್. Benzene also insoluble in polar solvent like water, but soluble in non-polar organic solvents like carbon tetrachloride CCl4. It's a good organic solvent. Organic solvent ಆಗಿ ತುಂಬ ಯೂಸ್ ಮಾಡ್ತೀವಿ. ಬೆನ್ಸಿನ್ ಬರ್ನ್ಸ್ ವಿತ್ ಎ ಸೂಟಿ ಫ್ಲೇಮ್, ಅಂದರೆ ಹೊಗೆ ಬ್ಲ್ಯಾಕ್ ಕಲರ್ ಹೊಗೆ ಬರುತ್ತೆ. ಬಿಕಾಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಎಲ್ಲನೂ ಕೂಡ ಸೂಟಿ ಫ್ಲೇಮಲ್ಲೇ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಬೆನ್ಸಿನ್ ಇಸ್ 353 Kelvin. The chemical reactions, there are 7 chemical reactions are there. Which are those 7 chemical reactions? Nitration of benzene, sulfonation of benzene, halogenation of benzene, Friedel-Crafts alkylation, Friedel-Crafts acylation, addition reaction, combustion. The first one is nitration of benzene. Nitration of benzene ಅಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ತಗೋತೀವಿ. ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂದರೆ ಕಾನ್ಸಂಟ್ರೇಟೆಡ್ HNO3 ಮತ್ತು ಕಾನ್ಸಂಟ್ರೇಟೆಡ್ H2SO4ನ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ವೆನ್ ಬೆನ್ಸಿನ್ ಈಸ್ ಹೀಟೆಡ್ ವಿತ್ ದ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HNO3 ಆ್ಯಂಡ್ ಕಾನ್ಸಂಟ್ರೇಟೆಡ್ H2SO4 at 323 to 333 Kelvin temperature, one hydrogen of benzene is replaced to give a ನೈಟ್ರೋಬೆನ್ಸಿನ್ ಕಾಂಪೌಂಡ್. ಅಂದರೆ ಇಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಏನಾಗುತ್ತೆ, ನೈಟ್ರೋಜನಿಂದ ರೀಪ್ಲೇಸ್ ಆಗುತ್ತೆ. ಇಲ್ಲಿ NO2 ಇದೆ ಅಲ್ವಾ, ಇಲ್ಲಿ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್ ಆಗಿದೆ, NO2 ಆ್ಯಡ್ ಆಗಿ ನೈಟ್ರೋಬೆನ್ಸಿನ್ ಬಂದಿದೆ. ನೆಕ್ಸ್ಟ್ ಈಸ್ ಸಲ್ಫೋನೇಷನ್ ಆಫ್ ಬೆನ್ಸಿನ್. ಎ ಮಿಕ್ಸ್ಚರ್ ಆಫ್ ಅ ಬೆನ್ಸಿನ್ ಆ್ಯಂಡ್ ಫ್ಯೂಮಿಂಗ್ H2SO4. ಅಂದರೆ ಬೆನ್ಸಿನು ಮತ್ತು ಫ್ಯೂಮಿಂಗ್ H2SO4 ಅಥವಾ ಓಲಿಯಂ ಅಂತ ಕರಿತೀವಿ. ಫ್ಯೂಮಿಂಗ್ H2SO4ನ ಅಂದರೆ ಫ್ಯೂಮಿಂಗ್ ಓಲಿಯಂ ಅಂದರೆ H2SO4 ಮತ್ತು SO3 ಎರಡನ್ನೂ ಮಿಕ್ಸ್ ಮಾಡಿದಾಗ ಓಲಿಯಂ ಬರುತ್ತೆ. ಸೊ ವಿ ಹ್ಯಾವ್ ಟು ಈಟ್ ದ್ಯಾಟ್ ಅಟ್ 353 ಕೆಲ್ವಿನ್ ಟೆಂಪ್ರೇಚರ್. ಒನ್ ಹೈಡ್ರೋಜನ್ ಆಫ್ ಬೆನ್ಸಿನ್ ಈಸ್ ರೀಪ್ಲೇಸ್ಡ್ ಟು ಗಿವ್ ಎ ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್. ಬೆನ್ಸಿನ್ ಸಲ್ಫೋನೇಷನ್ ಮಾಡಿದ್ದೀವಿ ಅಂದರೆ ಓಲಿಯಂ ಜೊತೆ H2SO4 ಪ್ಲಸ್ SO3 ಅಟ್ 353 ಕೆಲ್ವಿನ್ ವಿಲ್ ಗಿಟ್ ದಿ ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್. ನೆಕ್ಸ್ಟ್ ಈಸ್ ಹ್ಯಾಲೋಜಿನೇಷನ್ ಆಫ್ ಬೆನ್ಸಿನ್. ಅಂದರೆ ಬೆನ್ಸಿನ್ಗೆ ಹ್ಯಾಲೋಜನ್ನ ಆ್ಯಡ್ ಮಾಡೋದಷ್ಟೇ. ಸೊ ಹರೀನ್ಸ್ ರಿಯಾಕ್ಟ್ ವಿತ್ ದಿ ಹ್ಯಾಲೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಲೀವೀಸ್ ಆಸಿಡ್ಸ್ ಲೈಕ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡೋ ಅಥವಾ ಐರನ್ ಕ್ಲೋರೈಡು, ಐರನ್ ಬ್ರೋಮೈಡು, ಅಂದರೆ ಏನು ನಮಗೆ ಹರೀನ್ಸ್ ಬರುತ್ತೆ. ಹರೀನ್ಸ್ ನಥಿಂಗ್ ಬಟ್ ಹ್ಯಾಲೋಜನ್ಸ್ ಒಂದು ಅಟ್ಯಾಚ್ ಆಗಿರುತ್ತೆ, ಒಂದು ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನಿಂದ ಹ್ಯಾಲೋಜನ್ಸ್. ಇಲ್ಲಿದೆ ನೋಡಿ ಹ್ಯಾಲೋಜಿನೇಷನ್ ಆಫ್ ಆಲ್ಕೇನ್ಸ್. ಸೊ ಇಲ್ಲಿ ಬೆನ್ಸಿನ್ ರಿಂಗಲ್ಲಿ 6Cl2 ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡು ಮತ್ತು ಹ್ಯಾಲೋಜಿನೇಷನಲ್ಲಿ ಸೊ ಏನಾಗುತ್ತೆ, ಲೀವೀಸ್ ಆಸಿಡ್ಸ್ ಲೈಕ್ ಫೆರಸ್ ಕ್ಲೋರೈಡ್ ಅಥವಾ ಫೆರಸ್ ಬ್ರೋಮೈಡು ಅಥವಾ ಅಲ್ಯೂಮಿನಿಯಂ ಕ್ಲೋರೈಡ್ ಏನಾಗುತ್ತೆ, ಹ್ಯಾಲೋಅರೀನ್ಸ್ನ ಕೊಡುತ್ತೆ ನಮಗೆ. ಕ್ಲೋರಿನ್ ರಿಯಾಕ್ಟ್ ಆದರೆ ಬೆನ್ಸಿನ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆದಾಗ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ರೆಸೆನ್ಸಲ್ಲಿ ಕ್ಲೋರೋಬೆನ್ಸಿನ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲೂ ಹಲ್ಲೆ ಇದೆ, ಅದೇ ಥರನ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಡಾರ್ಕ್ ಕೋಲ್ಡ್ ಪ್ರೆಸೆನ್ಸಲ್ಲಿ ಆದಾಗ ಏನಾಗುತ್ತೆ, 6 ಹೈಡ್ರೋಜನ್ನು ಕ್ಲೋರಿನಿಂದ ರೀಪ್ಲೇಸ್ ಆಗಿಬಿಡುತ್ತೆ, ಹೆಕ್ಸಾಕ್ಲೋರೋ ಬೆನ್ಸಿನ್ ಬರುತ್ತೆ. ನೆಕ್ಸ್ಟ್ ಫ್ರೀಡೆಲ್-ಕ್ರಾಫ್ಟ್ ಆಲ್ಕೈಲೇಷನ್ ರಿಯಾಕ್ಷನ್. ಫ್ರೀಡೆಲ್-ಕ್ರಾಫ್ಟ್ ರಿಯಾಕ್ಷನ್ ಅಂತ ಬಂದ್ರೇ ಅಲ್ಲಿ ಬರ್ತಕ್ಕಂಥ ಕೆಟಲಿಸ್ಟು ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡೇ ಸಿಗುತ್ತೆ. ವೆನ್ ಬೆನ್ಸಿನ್ ಈಸ್ ಟ್ರೀಟೆಡ್ ವಿತ್ ಅನ್ ಆಲ್ಕೈಲ್ ಹ್ಯಾಲೈಡ್, ದಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ ಮೀಥೈಲ್ ಕ್ಲೋರೈಡ್ ಆದರೂ ಮೀಥೈಲ್ ಕ್ಲೋರೈಡ್ ಅಂತ ಅಥವಾ ಈಥೈಲ್ ಕ್ಲೋರೈಡ್ ತೊಗೊಂಡ್ರೆ ನಾವು ನಮಗೆ ಇನ್ ದ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಟು ಫಾರ್ಮ್ ಆಲ್ಕೈಲ್ ಬೆನ್ಸಿನ್ನು ಫಾರ್ಮ್ ಆಗುತ್ತೆ. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ನೋಡ್ಕೊಳ್ಳಿ. ಬೆನಿನ್ ಆಗಬೇಕು, ಬೆನ್ಸಿನ್ ಆಗಬೇಕದು. ಸೊ ಇಲ್ಲಿ ನೀವೇನಾದರೂ ಮೀಥೈಲ್ ಕ್ಲೋರೈಡ್ನ ತೊಗೊಂಡ್ರೆ ಟಾಲಿನ್ ಬರುತ್ತೆ, ಅಂದರೆ ಮೀಥೈಲ್ ಬೆನ್ಸಿನ್ ಬರುತ್ತೆ. ಇಲ್ಲಿ ಈಥೈಲ್ ಕ್ಲೋರೈಡ್ ಏನಾದರೂ ತೊಗೊಂಡ್ರೆ ಆಲ್ಕೈಲ್ ಬೆನ್ಸಿನ್ ಅಂತ ಆಲ್ಕೈಲ್ ಕ್ಲೋರೈಡ್ ಅಂತ ಈಥೈಲ್ ಬೆನ್ಸಿನ್ ಬರುತ್ತೆ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ದಿಸ್ ಇಸ್ ಫ್ರೀಡೆಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್. ಫ್ರೀಡೆಲ್-ಕ್ರಾಫ್ಟ್ ಅಸೈಲೇಷನ್ ಅಂದರೆ ಅಲ್ಲಿ ಆಲ್ಕೈಲ್ ಕ್ಲೋರೈಡ್ ತೊಗೊಂಡಿದ್ವಿ, ಇಲ್ಲಿ ಅಸಿಟೈಲ್ ಕ್ಲೋರೈಡ್ ತೊಗೋಬೇಕು. ಅಂದರೆ ಬೆನ್ಸಿನ್ ರಿಯಾಕ್ಟ್ ವಿತ್ ಅಸಿಟೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ನಮಗೆ ಇಲ್ಲಿ ಅಸಿಟೋಫಿನಾಲ್ ಸಿಕ್ಕಿದೆ ನೋಡಿ, ಇಲ್ಲಿ ಅಸಿಟೋಫಿನಾಲ್. ನೆಕ್ಸ್ಟ್ ಬೆನ್ಸಿನ್ ಏನಾದರೂ ಅಸಿಟಿಕ್ ಆ್ಯನೈಡ್ರೇಟ್ ಜೊತೆ ಹೀಟ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡು ವಿ ವಿಲ್ ಗೆಟ್ ದಿ
Again we will get the acetophenone. Along with that we will get the acetic acid. This is about the Friedel-Crafts acylation reaction. Next is addition reaction. So addition reaction ಅಂದರೆ ಇಲ್ಲಿ addition of ಹೈಡ್ರೋಜನ್ನು ಮತ್ತು ಅಡಿಷನ್ ಆಫ್ ಕ್ಲೋರಿನ್ ಅಂತ ತೊಗೋತೀವಿ ಇಲ್ಲಿ. ಅಡಿಷನ್ ಆಫ್ ಸೊ ವಿಗರಸ್ ಕಂಡೀಷನಲ್ಲಿ ಅಂದರೆ ಹೈ ಟೆಂಪರೇಚರು ಮತ್ತು ಹೈ ಪ್ರೆಷರ್ ನಾವು ಮೇಂಟೈನ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಎ ನಿಕ್ಕಲ್ ಆಸ್ ಅ ಕೆಟಲಿಸ್ಟ್ ಹೈಡ್ರೋಜನೇಷನ್ ಆಫ್ ಬೆನ್ಸಿನ್ ಗೀಸ್ ಅ ಸೈಕ್ಲೋಹೆಕ್ಸೈನ್. ಅಂದರೆ ಬೆನ್ಸಿನಿಗೆ ನಾವು ಹೈಡ್ರೋಜನ್ ಏನಾದರೂ ಆ್ಯಡ್ ಮಾಡಿದ್ರೆ ಸೈಕ್ಲೋಹೆಕ್ಸೈನ್ ಬಂದರೆ ಡಬಲ್ ಬಾಂಡ್ ಹೋಗಿ ಏನು ಬಿಡುತ್ತೆ, ಹೈಡ್ರೋಜನ್ನು ಅಟ್ಯಾಚ್ ಆಗುತ್ತೆ. ಸೊ ಅಂಡರ್ ದಿ ಅಲ್ಟ್ರಾ ವೈಲೆಟ್ ಲೈಟ್ ಅಂದರೆ ಅದು ವಿಗರಸ್ ಕಂಡೀಷನಲ್ಲಿ. ಯು ವಿ ಲೈಟಲ್ಲಿ ಏನಾದರೂ ನಾವು ತೊಗೊಂಡ್ರೆ 3 ಕ್ಲೋರಿನ್ ಮಾಲಿಕ್ಯೂಲ್ಸು ಬೆನ್ಸಿನ್ ಜೊತೆ ರಿಯಾಕ್ಟ್ ಆಗಿ ಏನು ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ಅ ಬೆನ್ಸಿನ್ ಹೆಕ್ಸಾಕ್ಲೋರೈಡ್. ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ನಮಗೆ ಇಲ್ಲಿ ಸಿಗುತ್ತೆ ನೋಡಿ. ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ಅಂದರೆ ಅಂಡರ್ ದ ಅಲ್ಟ್ರಾ ವೈಲೆಟ್ ಲೈಟ್ ಅಟ್ 500 ಕೆಲ್ವಿನ್, 500 Kelvin, that is BHC, benzene hexachloride. The next is combustion reaction. When heated in air ಅಂದರೆ ಕಂಬಷನ್ ಬೆನ್ಸಿನ್ ಏನಾದರೂ ನಾವು ಏರಲ್ಲಿ ಏನಾದರೂ ಬರ್ನ್ ಮಾಡಿದ್ರೆ ವಿತ್ ಸೂಟಿ ಫ್ಲೇಮ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಬೆನ್ಸಿನ್ ನಾವು ಆಕ್ಸಿಜನಲ್ಲಿ ಏನಾದರೂ ಏರಲ್ಲಿ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ಬರುತ್ತೆ. ಇನ್ ಜನರಲ್ ಕಂಬಷನ್ ರಿಯಾಕ್ಷನ್ ಬೇರೆ ಯಾವುದಾದ್ರೂ ಹೈಡ್ರೋಜನ್ ಏನಾದರೂ ರಿಯಾಕ್ಷನ್ ಮಾಡಿದ್ರೆ ನಮಗೆ ಈ ಥರ ಸಿಗುತ್ತೆ. ದಟ್ ಈಸ್ CXHY ಅಂದರೆ ಅದು ಜನರಲ್ಲಾಗಿ ಸಿಕ್ಕೋಗುತ್ತೆ ಕಂಬಷನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಈಸ್ ಲಾಸ್ಟ್ ಕಾರ್ಸಿನೋಜೆನಿಸಿಟಿ ಆ್ಯಂಡ್ toxicity of benzene. Benzene and polynuclear hydrocarbons containing more than 2 benzene rings fused together ಅಂದರೆ ಏನಾಗುತ್ತೆ, ಜೊತೆಗೆ ಆದಾಗ ಏನಾಗುತ್ತೆ, ಆರ್ ಟಾಕ್ಸಿಕ್ ಇನ್ ನೇಚರ್ ಆ್ಯಂಡ್ ಸೇಡ್ ಟು ಬಿ ಪೊಸೆಸ್ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ. ಆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿನ ನಾವು ಕಾರ್ಸಿನೋಜೆನಿಕ್ ಅಂತ ಕರಿತೀವಿ. ಸಚ್ ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್ಸ್ ಆರ್ ಫಾರ್ಮಡ್ ಆನ್ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಲೈಕ್ ಟೊಬ್ಯಾಕೋ, ಕೋಲ್, ಪೆಟ್ರೋಲಿಯಂ. ಇನ್ಕಂಪ್ಲೀಟ್ ಆದಾಗ ಏನಾಗುತ್ತೆ, ಆ ಥರ ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್ಸ್ ಫಾರ್ಮ್ ಆಗುತ್ತೆ, ಅವು ಕ್ಯಾನ್ಸರ್ನ ಪ್ರೊಡ್ಯೂಸ್ ಮಾಡುತ್ತೆ. ದೇ ಎಂಟರ್ ಇನ್ ಟು ದ ಹ್ಯೂಮನ್ ಬಾಡಿ ಆ್ಯಂಡ್ ಅಂಡರ್ಗೋ ವೇರಿಯಸ್ ಬಯೋಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಫೈನಲಿ ಡ್ಯಾಮೇಜ್ DNA ಆ್ಯಂಡ್ ಕಾಸ್ ಕ್ಯಾನ್ಸರ್. Some of the carcinogenic hydrocarbons are given in this here, that is slide. 1,2-benzanthracene and 2-methyl cholanthrazine, 1,2-benzpyrene, 1,2,5,6-dibenzanthracene and 9,10-dimethyl 1,2-benzanthracene. These are the some of the cancer causing hydrocarbons and the carcinogenic hydrocarbons. So this completes the hydrocarbons. Thank you so much.